ಹಾಯ್ ಫ್ರೆಂಡ್ಸ್, ತುಂಬ ದಿನದ ನಂತರ ನಾನು ಮಿನಿ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಮಿನಿ ಲಾಗ್ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀನಿ, ಬಟ್ ಆಗ್ತಾಯಿಲ್ಲ. ಯಾಕಂದರೆ ಮನೆ ಕೆಲಸ ಹಾಗೆಯೇ ಸ್ವಲ್ಪ ಬ್ಯುಸಿ ಇರೋದ್ರಿಂದನೂ ಕೂಡ ಇತ್ತೀಚೆಗೆ ವೀಡಿಯೋಸ್ ಕೂಡ ನನಗೆ ಜಾಸ್ತಿ ಮಾಡಲಿಕ್ಕೆ ಕೂಡ ಆಗ್ತಾಯಿಲ್ಲ. ಆದರೂ ಅದು ವೀಡಿಯೋ ಮಾಡಿ ಅಭ್ಯಾಸ ಆಗಿರೋದ್ರಿಂದ ಮಧ್ಯೆ ಒಂದೊಂದು ವೀಡಿಯೋ ಹಾಕ್ತಿದ್ರೆ ಮನಸ್ಸಿಗೆ ಸಮಾಧಾನವೇ ಆಗಲ್ಲ. ಸೊ ಅದೆಲ್ಲ ಯೂಟ್ಯೂಬರ್ಸಿಗೂ ಹಾಗೆ ಆಗುತ್ತೆ. ಹಾಗೆಯೇ ನಾನು ಇವತ್ತು ಮನೆ ಕೆಲಸನೆಲ್ಲ ಸ್ವಲ್ಪ ಬೇಗ ಮಾಡಿ, ಇದು ನಾನು ಸ್ವಲ್ಪ ಓಲ್ಡ್ ವೀಡಿಯೋನೇ ಮಾಡಿಟ್ಕೊಂಡಿರುವಂಥದ್ದು. ಹಾಗೆಯೇ ಇದನ್ನು ಇವತ್ತು ಅಪ್ಲೋಡ್ ಮಾಡಬೇಕು ಮಿನಿ ಲಾಗ್ ಆದರೂ ಅಂತ ಹೇಳಿ ನಾನು ಇದನ್ನು ಇವತ್ತು ಎಡಿಟ್ ಮಾಡಿ ಹಾಕ್ತಾ ಇದ್ದೇನೆ. ಸೊ ಹಾಗೆಯೇ ಈ ಕೆಲಸನೆಲ್ಲ ಮನೆ ಕೆಲಸ ಎಲ್ಲ ಸ್ಟಾರ್ಟ್ ಆದ ನಂತರ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಒಂದು ಮುಗಿಯೋದು ಒಂದೇ ಬಾಕಿ. ಅದಾದ ನಂತರ ಗುಡಿಸೋದು, ಒರೆಸೋದು, ಪಾತ್ರೆ ತಿಕ್ಕೋದು, ತೊಳೆಯೋದು, ಇದರಲ್ಲೇ ಕೆಲಸ ಮುಗ್ದು ಹೋಗುತ್ತೆ. ಸೊ ಹಾಗೆ ಇದೆಲ್ಲ ಆದ ನಂತರ ಸಾರಿಗೆ ಏನು ಮಾಡೋದಪ್ಪ ಅಂತ ಅದೊಂದು ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಮನೆಯಲ್ಲಿರುವಂಥ ಎಲ್ಲ ಹೌಸ್ ವೈಫ್ಗಳಿಗೆ ಇದೇ ಒಂದು ಕೆಲಸ ಆಗಿರುತ್ತೆ. ಹಾಗೆಯೇ ನಾನಿವತ್ತು ಸಿಂಪಲಾಗಿ ಈರುಳ್ಳಿ ಸಾರು, ಹಾಗೆಯೇ ಸ್ವಲ್ಪ ಒಣ ಮೀನಿತ್ತು. ಸೊ ಅದನ್ನೇ ಸಿಂಪಲಾಗಿ ಸಾರು ಮಾಡ್ಕೊಳ್ಳೋಣ ಅಂತ ಹೇಳಿ ಒಣ ಮೀನನ್ನು ನೀರಲ್ಲಿ ನೆನೆ ಹಾಕ್ಕೊಂಡ್ಬಿಟ್ಟು ಒಂದು ಪಾತ್ರೆಗೆ 2 ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಅದನ್ನು ಫ್ರೈ ಮಾಡಿ, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಟರ್ಮರಿಕ್ ಪೌಡರ್, ಹಾಗೆಯೇ ಸ್ವಲ್ಪ ಚಿಲ್ಲಿ ಪೌಡರನ್ನು ಹಾಕಿ ಚೆನ್ನಾಗಿ ಇದನ್ನು ಬಾಯ್ಲ್ ಮಾಡ್ಕೊಳ್ಬೇಕು ಆಯಿಲಲ್ಲಿ. ಅದಾದ ನಂತರ ಚೆನ್ನಾಗಿ ವಾಶ್ ಮಾಡಿ ನೆನೆ ಹಾಕ್ಕೊಂಡಿಡುವಂಥ ಈ ಒಂದು ಒಣ ಮೀನನ್ನು ಇದರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಹಾಗೆಯೇ ಸಿಂಪಲ್ ಆಗಿರುವಂಥ ಈರುಳ್ಳಿ ಸಾರು ಜೊತೆಗೆ ತುಂಬ ಚೆನ್ನಾಗಾಗುತ್ತೆ.